ಲಕ್ಕುಂಡಿಯ ಊರ್ ಮಧ್ಯದಲ್ಲಿ ಮತ್ತೊಂದು ಗುಡಿ ಇದೆ. ಇದನ್ನ ವಿರೂಪಾಕ್ಷ ಗುಡಿ ಅಂತ ಕರೀತಾರೆ. ನಾನು ಹಿಂದೆ ಈಗಾಗಲೇ ಹೇಳ್ದಂಗೆ ಕಲ್ಯಾಣದ ಚಾಲುಕ್ಯರಿರ್ಬೋದು ಅಥವಾ ಹೊಯ್ಸಳರ ಕಾಲದಲ್ಲಿ ಇರ್ಬೋದು, ಲಕ್ಕುಂಡಿ ಅವರ ಉಪರಾಜಧಾನಿ ಆಗಿತ್ತು. ಆ ಕಾರಣವಾಗಿ ಇವತ್ತಿಗೂ ಕೂಡ ಊರಿನ ತುಂಬ ಗುಡಿಗಳಿದೆ. ಸಾಕಷ್ಟು ಗುಡಿಗಳು ಶಿಥಿಲಾವಸ್ಥೆನಲ್ಲಿದೆ. ಇನ್ನು ಕೆಲವು ಗುಡಿಗಳನ್ನು ಈಗಲೂ ಸ್ಥಳೀಯರು ಬಳಸ್ತಾ ಬಂದಿದ್ದಾರೆ. ಅಂಥದ್ರಲ್ಲಿ ಈ ಒಂದು ವಿರೂಪಾಕ್ಷ ಗುಡಿ ಕೂಡ ಒಂದು. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಅದಾ ಕಟ್ಟಿಮನಿಯವರು ಇರ್ತಾರೆ. ವಿರೂಪಾಕ್ಷ ಗುಡಿಯ ಗರ್ಭಗೃಹದಲ್ಲಿ ಈಶ್ವರ ಲಿಂಗ ಇದೆ. ಈ ವಿರೂಪಾಕ್ಷ ದೇವಾಲಯದ ಈ ನವರಂಗದಲ್ಲಿ ನಾವಿದ್ದೇವೆ. ಈ ನವರಂಗದ 4 ಕಮಲದ ಮಧ್ಯೆ ಇರ್ತಕ್ಕಂಥ ಮೇಲೆ ಭುವನೇಶ್ವರಿ ಒಳಗೆ ಕಮಲ ಬೋಧಿಗೆ ಕಮಲ ಆಕಾರದ ಒಂದು ಕಲಾತ್ಮಕ ಕೆತ್ತನೆ ಕಲ್ಲಂತ ತಾವು ನೋಡ್ತಾ ಇದ್ದೀರಿ. ಈ ನವರಂಗದ ಮುಂದೆ ಬರ್ತಕ್ಕಂಥ ಭಾಗ ಅಂತರಾಳ. ಈ ಅಂತರಾಳದೊಳಗೆ 2 ಕಂಬಗಳ ಮೇಲೆ ಮಕರ ತೋರಣದಲ್ಲಿ ಸೂರ್ಯನ ವಿಗ್ರಹ ಇದೆ. ಅದರ ಮುಂದೆ ಇರ್ತಕ್ಕಂಥ ಅಂತರಾಳದ ಬಾಗಿಲುವಾಡದೊಳಗೆ ಗರ್ಭಗೃಹದ ಬಾಗಿಲುವಾಡದ ಮೇಲೆ ಗಜಲಕ್ಷ್ಮಿ ಇದೆ. ಒಳಗಡೆ ಏನು ಈಶ್ವರಲಿಂಗೂ ಇದೆ. ಅಲ್ಲಿರ್ತಕ್ಕಂಥ ಪೀಠವನ್ನು ತಾವು ಗಮನಿಸಿದರೆ ಒಂದಾನೊಂದು ಕಾಲದಲ್ಲಿ ಇಲ್ಲಿ ಒಳಗಡೆ ಸೂರ್ಯನ ವಿಗ್ರಹ ಇದ್ದು ಅಲ್ಲಿ ಇರ್ತಕ್ಕಂಥ ಈಶ್ವರ ಅದ್ರ ಜೊತೆಗೆ ಸೂರ್ಯನ ವಿಗ್ರಹ ಇರುವಂಥದ್ರ ಬಗ್ಗೆ ಸಾಕ್ಷ್ಯವನ್ನು ಕೊಡ್ತದೆ. ಈ 2 ಮಕರಗಳ ಮೇಲೆ ಇರ್ತಕ್ಕಂಥ ಕುಬೇರನ ತಾವು ಗಮನಿಸ್ಬೋದು. ಒಟ್ಟಾರೆ ಇದು ಕಲಾತ್ಮಕ ಕೆತ್ತನೆ. ಇಲ್ಲಿರ್ತಕ್ಕಂಥ ತಾವು ಮಕರ ತೋರಣವನ್ನು ನೋಡಿದರೆ ಒಳಗಡೆ ಗರ್ಭಗೃಹದ ನಂತರ ಬರ್ತಕ್ಕಂಥ ಅಂತರಾಳದ ಗರ್ಭಗೃಹದ ಮಧ್ಯೆ ಬಾಗಿಲುವಾಡೋದನ್ನು ತಾವು ಗಮನಿಸಿ ಅಲ್ಲಿ ಗಜಲಕ್ಷ್ಮಿ ಇದೆ. ಒಳಗಡೆ ಈಗ ಸದ್ಯಕ್ಕೆ ಅಲ್ಲಿ ಏನು ಪೀಠ ಅದ, ಆ ಪೀಠವನ್ನು ತಾವು ಗಮನಿಸಿದರೆ ಬಹುಶಃ ಮೊದಲದು ಸೂರ್ಯ ವಿಗ್ರಹದ ಪೀಠ ಇರ್ಬೋದು. ನಂತರ ಇನ್ನೊಂದು ಪೀಠವನ್ನು ಇಟ್ಟು ಅಲ್ಲಿ ಈಶ್ವರ ಲಿಂಗು ಇದೆ. 7 ಕುದುರೆ ಕೆತ್ತಿದ್ದನ್ನ ಚಿಪ್ಡಾಪ್ ಮಾಡಿದ್ದಾರೆ. ಅಂದರೆ ಒಂದು ಉಳಿ ತಗೊಂಡು ಕೆತ್ತಿ ತೆಗೆದು ಬಿಟ್ಟಾರೆ. ಅಂದರೆ ಇದು ಸೂರ್ಯನ ಮೂರ್ತಿ ಅಲ್ಲಿ ಐತದ ಸೂರ್ಯ ಪೀಠ ಅಂತ ಏನು ಹೇಳ್ತೀವಿ. ಬಹುಶಃ ಇಲ್ಲೇ ನೀರು ಹಾಕಿ ತೊಳೆದ್ರೆ ಒಂದು ಸಾಲು ಶಾಸನ ಸಿಗ್ಬೋದು. ಅಂದರೆ ಇಲ್ಲೇನು ಅಕ್ಷರಗಳು ಇದ್ರೆ ಇದು ಸೂರ್ಯ ದೇವಾಲಯ ಅಥವಾ ಶಿಲ್ಪಿ ಹೆಸರು ಇದೆಲ್ಲ ಇದು ಆಗಿದೆ ನೋಡಿ. ಇದು 7 ಕುದುರೆ ಅಂತ ಹೇಳ್ಕೊಡುತ್ತೆ ನನಗೆ ಮಾತ್ರ. ಯಾಕಂದರೆ 7 ಕುದುರೆ ಕೆತ್ತಿದ್ರೆ ಇಷ್ಟು ಪ್ರಮಾಣ ಬೇಕು ಕೆತ್ತಲಿಕ್ಕೆ. ಆ 7 ಕುದುರೆ ಇದ್ರ ಪೀಠದ ಮೇಲೆ ನಿಂತಿರುವಂಥ ಸೂರ್ಯನ ಮೂರ್ತಿ ಬೇರೆ ಕಡೆ ಸಾಗ ಹಾಕಿದ್ದಾರೆ. ಅದೇ ಇದ್ರೊಳಗೆ ಈಶ್ವರನಿಗೂ ಪ್ರತಿಷ್ಠಾಪನೆ ಮಾಡ್ಯಾರ. ಇದಕ್ಕೆ ಸಾಕ್ಷಾಧಾರ ಅಂದ್ರೆ ಅಲ್ಲಿ ಸೂರ್ಯ ಇದೆ. ಈಗ ಸದ್ಯ ಇದು ವಿರೂಪಾಕ್ಷ ಇದೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಸ್ಮಾರಕ ಹಳೆಯದು 10-11ನೇ ಶತಮಾನ ಕಲ್ಯಾಣ ಚಾಲುಕ್ಯರ ಕಾಲದ್ದು. ಇಲ್ಲಿ ಮೇಲೆಲ್ಲ ತಾವು ನೋಡ್ಬೋದು. ಇಲ್ಲಿ ಯಾವ ರೀತಿ ಇದೆ ಅಂದರೆ ಇಲ್ಲಿ ಅಷ್ಟಕೋನಾಕೃತಿಯೊಳಗೆ ಜೋಡಿಸಿದ್ದಾರೆ. ಇದರ ಮೇಲೆ ಮತ್ತೆ ಇಲ್ಲಿ ಭುವನೇಶ್ವರಿ ಇದೆ. ಇಲ್ಲಿ 3 ಕಡೆ ಏನು ಅದ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಮೂರ್ತಿಗಳು ಇರ್ಬೋದು. ಇಲ್ಲಿ ಸೂರ್ಯನ ಮೂರ್ತಿ ಇರ್ಬೋದು. ಒಟ್ಟಾರೆ ಇಲ್ಲಿ ಏನಿತ್ತು ಅನ್ನೋದಕ್ಕೆ ಇದನ್ನು ಅಧ್ಯಯನ ಮಾಡಿ ಇದು ಒಂದು ದೇವಾಲಯ ವಾಸ್ತುಶೈಲಿಯೊಳಗೆ ವಿಶಿಷ್ಟ ಒಂದು ವಾಸ್ತುಶಿಲ್ಪ ಅಂತ ಇಟಲಿಯ ಒಬ್ಬ ಪ್ರವಾಸಿ ಬಂದು ಇಟಲಿ ಭಾಷೆಯೊಳಗೆ ಬರೆದು ಕೊಟ್ಟಿರುವಂಥ ಪುಸ್ತಕದಲ್ಲಿದೆ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ